ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಶಿಷ್ಯನನ್ನು ದೇವರು ಹೇಗೆ ನಡೆಸಿದನು, ಆತನ ನಡೆಸುವಿಕೆ ಆ ಶಿಷ್ಯನಿಗೆ ಎಷ್ಟು ಕ್ರಮಬದ್ಧವಾಗಿತ್ತು, ಎಷ್ಟು ಆಲೋಚನಾಬದ್ಧವಾಗಿತ್ತು ಮತ್ತು ಒಂದು ದೊಡ್ಡ ಬೃಹತ್ ಯೋಜನೆ, ಇಡೀ ಸೃಷ್ಟಿಯನ್ನೇ ಕುರಿತು, ಇಡೀ ಪ್ರಪಂಚದ ಒಂದು ಅಂತ್ಯವನ್ನೇ ಕುರಿತು ಆಲೋಚನೆ ಮಾಡುತ್ತಾ ದೇವರು ಕರ್ತನಾದ ಯೇಸು ಕ್ರಿಸ್ತನು ಭಕ್ತನಾದ ಯೋಹಾನನನ್ನ ಆ ಈ ಉರಿಯುವಂತ ಏನು ತುಂಬಾ ಶಾಖ ಇರುವಂತ ಎಣ್ಣೆಯ ಒಳಗಡೆ ಹಾಕಿದಾಗ್ಯೂ ಆತನನ್ನು ಹತಸಾಕ್ಷಿ ಆಗದೆ ಆತನನ್ನು ಕಾಯ್ದುಕೊಂಡು ಯೋಹಾನನ ಮೂಲಕವಾಗಿ ಅನೇಕ ಸಂಗತಿಗಳನ್ನ ತಿಳಿಯಪಡಿಸೋದಕ್ಕೋಸ್ಕರವಾಗಿ ಯೋಹಾನನನ್ನು ಆರಿಸಿಕೊಂಡು ಆತನನ್ನು ಹೇಗೆ ನಡೆಸಿದನು, ಹೇಗೆ ನಿರ್ವಹಿಸಿದನು, ಯೋಹಾನನ ಒಂದು ಮಹಾನ್ ಪ್ರಣಾಳಿಕೆಯನ್ನು, ಪ್ರಕಟಣೆಯ ಗ್ರಂಥದ ಒಂದು ದೊಡ್ಡ ಗ್ರಂಥ ರಾಜವೆಂಬುದಾಗಿ ಹೇಳಲ್ಪಡುವಂತ ಆ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆಯುವ ಕೆಲವು ಹಲವು ವಚನಗಳನ್ನು ನಾವು ಇದನ್ನ ಧ್ಯಾನ ಮಾಡುತ್ತಾ ದೇವರು ಹೇಗೆ ಆತನನ್ನು ನಡೆಸಿದನು, ದೇವರನ್ನು ನಾವು ಹೇಗೆ ಅರಿತುಕೊಳ್ಳಬೇಕು, ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಪ್ರೀ ಎಕ್ಸಿಸ್ಟೆನ್ಸ್, ಅದರ ಒಂದು ಅಮೂಲ್ಯವಾದ ಕ್ರಿಸ್ತನ ದೈವತ್ವದ ಆ ಹಿಂದಿನ ಅಸ್ತಿತ್ವ, ಅಂದ್ರೆ ಆತನೇ ಆದಿ. ದಯಮಾಡಿ ನನ್ನ ಜೊತೆಯಲ್ಲಿ ಬನ್ನಿ. ಯೋಹಾನ ಬರೆದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಯೋಹಾನನ ನಿರ್ವಹಿಸೋದಕ್ಕಿಂತ ಮುಂಚೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾನೆ. ಪ್ರಿಯರೇ, ತನ್ನನ್ನು ಹೇಗೆ ಪ್ರಕಟಿಸಿಕೊಳ್ಳುತ್ತಾನೆ, ತನ್ನನ್ನು ಹೇಗೆ ಪ್ರಕಟಪಡಿಸಿಕೊಳ್ತಾನೆ ಎಂಬುದನ್ನ ನಾವು 8ನೇ ವಚನದಲ್ಲಿ ನಾವು ನೋಡ್ತೇವೆ. ಯೋಹಾನನು ಬರೆದ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ನಾನು ಆದಿಯು ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ದೇವರಾದ ಕರ್ತನು ಹೇಳುತ್ತಾನೆ. ಆತನು ಹೇಳುವುದು ಏನು ಎಂಬುದನ್ನು ಯೋಹಾನನು ಮೊದಲು ಹೇಳಿ ದೇವರ ಆತನ ಒಂದು ಮಹತ್ವವನ್ನ ತಿಳಿಸಿ ಆದ ನಂತರ ತನ್ನನ್ನು ಪರಿಚಯಿಸಿಕೊಳ್ತಾನೆ. ಇದು ಎಂತ ಒಂದು ಒಳ್ಳೆಯ ಕ್ರಮ ಪ್ರಿಯರೇ. ಭಕ್ತನಾದ ಯೋಹಾನನು ದೇವರನ್ನು ಕುರಿತು, ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ದೇವರು ತಾನೇ, ಕರ್ತನು ತಾನೇ ಏನು ಹೇಳಿದ್ದಾನೆ ಎಂಬುದನ್ನು ನಾವಿವತ್ತಿನ ದಿನ ಇಲ್ಲಿ ಯೋಚಿಸ್ತಿದ್ದೇವೆ. ಯಾಕೆ ಇವತ್ತು ಜನ ಯೇಸು ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಎಷ್ಟೋ ಜನರು, ಅನೇಕರು ಕೂಡ, ಮತ್ತು ಕ್ರೈಸ್ತ ಲೋಕದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಅಂದರೆ ಶಿಲುಬೆಯಲ್ಲಿ ತೂಗಾಡುವ ವ್ಯಕ್ತಿ ಮಾತ್ರ ಅಷ್ಟೇನಾ? ಪಾಪ ಪರಿಹಾರಕ್ಕೋಸ್ಕರವಾಗಿ ಯಜ್ಞವಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಅಷ್ಟೇನಾ? ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಆತನು ಕಲ್ವಾರಿ ಗುಡ್ಡದಲ್ಲಿ ಯಜ್ಞಾರ್ಪಿತನಾದನದು ಬಹಳ ದೊಡ್ಡ ಸಂಗತಿ. ಸರಿ, ಅದು ಬಹಳ ಅದ್ಭುತವಾದಂತ ದೇವರ ಮಹಾಕಾರ್ಯ. ಸೃಷ್ಟಿಕರ್ತನಾದ ದೇವರು ತಾನೇ ವಿಮೋಚನಕರ್ತನಾಗಿ, ಕರ್ತನಾದ ಯೇಸು ಕ್ರಿಸ್ತನಾಗಿ ಎಲ್ಲ ಮಾನವರ ಪಾಪ ಪ್ರಾಯಶ್ಚಿತ್ತಾರ್ಥವಾಗಿ ಕಲ್ವಾರಿ ಗುಡ್ಡದಲ್ಲಿ ಆತನು ತನ್ನ ಕೊನೆಯ ಹನಿಯ ರಕ್ತ ತನಕ ಸುರಿಸಿದ್ದು ಮಹಾ ಸಂಗತಿ, ಸರಿಯೇ. ಆದರೆ ದೇವರು ತನ್ನನ್ನು ಈ ವಚನಗಳಲ್ಲಿ ಪ್ರಕಟಪಡಿಸಿಕೊಳ್ಳುವಾಗ ಹೇಳುವ ಸಂಗತಿ ಏನಂದ್ರೆ, ಒಂದು ಸಂಗತಿ ನಾವು ಕೂಡ ಯಾವಾಗ್ಲೂ ನೆನಪಿನಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ನಾವು ನಂಬಿರುವ ದೇವರು ಎಷ್ಟು ದೊಡ್ಡವರು ಗೊತ್ತೇ ಪ್ರಿಯ ಯವನ ಸಹೋದರ ಸಹೋದರಿ. ಈ ವಾಕ್ಯವನ್ನು ಕೇಳುತ್ತಿರುವಂತ ನೀವು, ಪರಿಸ್ಥಿತಿಗಳು ನಿಮ್ಮಲ್ಲಿ ಒಂದು ವೇಳೆ ವಿಚಲಿತವಾದಾಗ, ಪರಿಸ್ಥಿತಿಗಳು ಒಂದು ವೇಳೆ ಆ ಹತೋಟಿ ತಪ್ಪಿ ಹೋಗುವಾಗ, ಪರಿಸ್ಥಿತಿಗಳು ಒಂದು ವೇಳೆ ನಮ್ಮ ಗುರಿಯನ್ನು ತಲುಪಿಸ್ಲಿಕ್ಕೆ ಆಗದಿರುವಂತ ರೀತಿಯಲ್ಲಿ ಇರುವಾಗ ನೆನಪಿನಲ್ಲಿ ಇಟ್ಕೊಳ್ಳಬೇಕು, ದೇವರು, ನಾವು ನಂಬಿರುವ ದೇವರು ತನ್ನನ್ನು ತಾನು ನಮಗೆ ಪ್ರಕಟಿಸಿಕೊಳ್ಳುತ್ತಾನೆ.
ಪ್ರತಿಯೊಬ್ಬ ವಿಶ್ವಾಸಿಯ ಹೆಸರು ಕೂಡ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ, ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿರುವಂತಹ ಪ್ರತಿ ಒಬ್ಬೊಬ್ಬ ಸಹೋದರ ಸಹೋದರಿ, ಅವರನ್ನು ದೇವರು ತಾನು ಹೇಳುವ ಮಾತೇನೆಂದರೆ, ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರೀಕರಿಸಿಕೊಂಡಿದ್ದೇನೆ. ವಾಟ್ ಎ ಗ್ರೇಟ್ ಗಾಡ್, ವಾಟ್ ಎನ್ ಅಮೇಜಿಂಗ್ ಗಾಡ್. ಆತನು ಎಂದಿಗೂ ಕೈ ಬಿಡುವವನಲ್ಲ. ಕಾಲ ಕಾಲಕ್ಕೂ ಕಷ್ಟ ಸಂಕಷ್ಟಗಳ ಸಂದರ್ಭಗಳಲ್ಲಿಯೂ, ನಿಂದೆ ಹಿಂಸೆ ಅಪಮಾನಗಳ ನಡುವೆಯೂ ದೇವರು ಮಾತ್ರ ಆತನ ಪ್ರತ್ಯಕ್ಷತೆಯನ್ನು, ಆತನ ಪ್ರಕಟಣೆಯನ್ನು, ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತ ವಿಧಾನ ಹೇಗಿರುತ್ತೆ ಎಂಬುದನ್ನು ನಾವು ಸತ್ಯವೇದದ ಬೆಳಕಿನಲ್ಲಿ ಯೋಚನೆ ಮಾಡುತ್ತಾ, ಆತ ನಮ್ಮನ್ನು ಹೇಗೆ ನಡೆಸುವನು, ಹೇಗೆ ನಿರ್ವಹಿಸುವನು ಎಂಬುದನ್ನು ನಾವು ಗಮನಿಸ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನನಿಗೆ ಈ ರೀತಿಯಾಗಿ ಆತನ ಪ್ರಕಟಿಸಿಕೊಂಡಿದ್ದನು. ಯಾಕೆಂಬುದಾಗಿ ಹೇಳುವಾಗ, ಯೋಹಾನನ ಮನಸ್ಥಿತಿಯು ಕೂಡ ಆಗ ಹಾಗೆ ಆಗಿತ್ತು. ಸಭಾಕಾಲದ ಆ ದಿನಗಳಲ್ಲಿ ಸಭೆಯಲ್ಲಿ ಹಿಂಸೆ ಪ್ರಾರಂಭವಾಗಿತ್ತು. ಅಪೊಸ್ತಲನಾದ ಪೌಲನು ಸೌಲನಾಗಿದ್ದಾಗ ಸಭೆಯನ್ನು ಹಿಂಸಿಸುತ್ತಿದ್ದನು. ಸ್ಟೆಫನನು ರಕ್ತಸಾಕ್ಷಿಯಾಗಿದ್ದನು. ಸ್ಟೆಫನನ ರಕ್ತವು ಚೆಲ್ಲಿ ಹೋಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು, ಆತನು ಪರಲೋಕದಲ್ಲಿ ಸ್ಟೆಫನನ ಆತ್ಮನನ್ನ ಎದ್ದು ನಿಂತಂತ ಸ್ಥಿತಿಯಲ್ಲಿ ಇರುವಂತನಾಗಿ ನಾವು ಒಂದು ಸಂದರ್ಭದಲ್ಲಿ ಕಾಣ್ತೇವೆ. ಪ್ರಿಯರೇ, ಈ ಸಂಗತಿಗಳು ಯೋಹಾನಕ್ಕೆ ಗೊತ್ತಿತ್ತು. ಸಭೆಯಲ್ಲಿ ಚೆದ್ರು ಹೋಗಿರುವಂತ ಜನರು ವಿಷಯಗಳು ಗೊತ್ತಿದ್ದವು. ಸಭೆಗಿರುವ ಸಂಕಟವು ಅಪೊಸ್ತಲನಾದ ಯೋಹಾನನಿಗೆ ಅರಿವಿತ್ತು. ಆ ಸಂದರ್ಭಗಳಲ್ಲಿದ್ದಾಗ ಆ ಭಕ್ತನ ಮನಸ್ಥಿತಿಯನ್ನು ಕಂಡು, ಭಕ್ತನ ಪರಿಸ್ಥಿತಿಯನ್ನು ಕಂಡು, ಆತನನ್ನು ಸುಸ್ಥಿತಿಗೆ ತರೋದಕ್ಕೋಸ್ಕರವಾಗಿ, ಆತನನ್ನ ತನ್ನ ನಿಯಂತ್ರಣೆಗೆ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ, ಆತನಿಗೆ ತನ್ನ ಪ್ರತ್ಯಕ್ಷತೆಯನ್ನು ಪುನಃ ನೀಡಲಿಕ್ಕೋಸ್ಕರವಾಗಿ ಆತನು ಪ್ರತ್ಯಕ್ಷನಾದನು. ಪ್ರಿಯರೇ, ಕರ್ತನ ಅಂತ ಯೇಸು ಕ್ರಿಸ್ತನು ಯಮ್ಮಾಹು ಮಾರ್ಗದಲ್ಲಿ ಹೋಗುವಾಗ ಆ ಶಿಷ್ಯರಿಗೆ ಅವರಿಗೆ ಕಾಣಿಸಿಕೊಂಡಾಗ, ರೊಟ್ಟಿ ಮುರಿದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಆಗ ಆತನನ್ನು ದೃಷ್ಟಿಸಿದರು. ತೋಮನಾದರೂ ಅನುಮಾನಿಸಿದನು. ನಿನ್ನ ಕೈಯಲ್ಲಿ ಆ ಗುರುತನ್ನು ಬೆರಳಿಟ್ಟು ನೋಡುವ ತನಕ ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ನಮ್ಮ ಕರ್ತನು ಯೋಹಾನನಿಗೆ ಹೇಗೆ ತಿಳಿಸಿದನು ಎಂಬುದನ್ನು ಈ ವಚನಗಳಲ್ಲಿ ಕಾಣೋಣ. ಹೇಗೆಂದ್ರೆ, ನಾನು ಆದಿಯು ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಸರ್ವಶಕ್ತನೂ ಆಗಿದ್ದೇನೆ. ವಾಟ್ ಎನ್ ಅಮೇಜಿಂಗ್ ಸ್ಟ್ರೆಂಥನಿಂಗ್ ವರ್ಡ್ಸ್ ಆಫ್ ಅವರ್ ಗಾಡ್. ನಮ್ಮ ದೇವರ ಆ ಮಹತ್ವವನ್ನ ಕುರಿತು ಯೋಹಾನನಿಗೆ ಗೊತ್ತಿಲ್ವಾ? ಗೊತ್ತಿತ್ತು. ಆದ್ರೆ ಯಾಕೆ ಹೇಳ್ತಿರೋದು? ನೆನಪು ಮಾಡ್ಲಿಕ್ಕೋಸ್ಕರವಾಗಿ. ನಾವು ಕೂಡ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿತ್ತು. ನಿಮ್ಮಲ್ಲಿ ಅನೇಕರು ವಾಕ್ಯದ ವಿಷಯದಲ್ಲಿ ಬಹಳ ಚೆನ್ನಾಗಿ ತಿಳಿದವರಾಗಿದ್ದೀರಿ. ನಾನು ನಿಮ್ಮಲ್ಲಿ ಚಿಕ್ಕವನು. ಆದರೆ ಈ ವಾಕ್ಯಗಳು ನಮ್ಮ ಬಳಿಗೆ ಬಂದಾಗ ದೇವರು ತಾನೇ ನಮ್ಗೆ ಈ ವಾಕ್ಯಗಳನ್ನು ಕಳಿಸಿದ್ದಾನೆ, ನೆನಪು ಮಾಡ್ತಿದ್ದಾನೆ. ಹಾಗಾಗಿ ನಾವು ನೆನಪಿಸಿಕೊಳ್ಳುವಂತರಾಗಿರ್ತೇವೆ. ಅದಕ್ಕೆ ಆ ನೆನಪೇ ಬಹಳ ಮುಖ್ಯವಾಗಿರುವಂತದ್ದು. ಕರ್ತನಲ್ಲಿ ಪ್ರಿಯರೇ, ಈ ಸಂಗತಿಗಳನ್ನ ನಾವು ನೋಡುವಾಗ ಆದಿಯು ಅಂತ್ಯವೂ ನಾನೇ, ಮತ್ತೊಂದು ಭಾಷಾಂತರದಲ್ಲಿ ಆಲ್ಫಾ ಅಂಡ್ ಒಮೇಗಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದಿಯಿಂದ ಕೊನೆಯವರೆಗೂ ಇರುವಂತ ಒಂದು ಅಕ್ಷರದೋಪಾದಿಯಲ್ಲಿ ಆದಿಯು ಅಂತ್ಯವೂ ಆಗಿದ್ದೇನೆ ಎಂಬುದಾಗಿ ದೇವರು ತನ್ನನ್ನ ಯೋಹಾನನಿಗೆ ಪ್ರಕಟಪಡಿಸಿಕೊಳ್ತಾ ಇದ್ದಾನೆ ಈ ವಚನದಲ್ಲಿ. ನಾನು ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಯಾರಿಗೆ? ಯೋಹಾನನಿಗೆ ಹೇಳುವಾಗ ಆದಿಯು. ಕರ್ತನಲ್ಲಿ ಪ್ರಿಯರೇ, ಯೆಶಾಯ ಗ್ರಂಥ 41ನೇ ಅಧ್ಯಾಯ 4ನೇ ವಚನ ಯಾರಾದರೂ ತೆಗೆದಿದ್ರೆ ದಯಮಾಡಿ ಓದಿ. ಯೆಶಾಯ ಗ್ರಂಥ 41ನೇ ಅಧ್ಯಾಯ 4ನೇ ವಚನ. ಇದನ್ನೆಲ್ಲ ನಡೆಯಿಸಿ ನೆರವೇರಿಸಿದವನು ಯಾರು? ಆದಿಯಿಂದ ಈಗಿನವರೆಗೂ ತಲಾಂತರಗಳನ್ನು ಬರಮಾಡುವವನಾದ ಯೆಹೋವನೆಂಬ ನಾನು. ಹೌದು, ಆದಿಪುರುಷನು ಅಂತ್ಯಕಾಲದವರ ಸಂಗಡಿಗನು ಆಗಿರುವ ನಾನೊಬ್ಬನೇ.
ದ್ವೀಪ ನಿವಾಸಿಗಳು ಬೆರಗಾದರು. ಸಾಕು ಸಿಸ್ಟರ್, ನಾನೊಬ್ಬನೇ. ಇಟ್ ಈಸ್ ರೆಫರ್ಡ್ ಇನ್ ಸಿಂಗುಲಾರಿಟಿ. ದೇವರು ಒಬ್ಬನೇ, ಆದಿಪುರುಷನು, ಅಂತ್ಯಕಾಲದವರೆಗಿರುವ ಪುರುಷ. ತನ್ನನ್ನು ತಾನು ಹೇಗೆ ರಿವೀಲ್ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ತನ್ನ ಬೃಹತ್ ಪ್ರತ್ಯಕ್ಷತೆಯನ್ನು ನೀಡುವುದಕ್ಕಿಂತ ಮುಂಚೆ ಆತನಿಗೆ ಕಾಣುವಂತ ದೇವರು ಯಾರು ಎಂಬುದನ್ನು ತಿಳಿಸ್ತಿದ್ದಾನೆ. ಹಾಗಾಗಿ ಆತನು ಅಷ್ಟು ಮಾತ್ರವಲ್ಲ, ಇನ್ನು ಬೇರೆ ಯಾವ ದೇವರು ಇಲ್ಲ. ಯೋಹಾನ, ಇನ್ನ ಬೇರೆ ಯಾರು ಕೂಡ ನಿನ್ನನ್ನ ಸಂಧಿಸ್ತಾ ಇಲ್ಲ, ಈಗ ನಾನೇ ಎಂಬುದಾಗಿ ಒತ್ತಾಯ ಮಾಡಿ ಆತನಿಗೆ ಆ ಮಾತನ್ನ ಹೇಳ್ತಾನೆ. ದಯಮಾಡಿ ಯೆಶಾಯ ಗ್ರಂಥ 44ನೇ ಅಧ್ಯಾಯ 44 ವರ್ಸ್ 6 and 7. ಯೆಶಾಯ ಗ್ರಂಥ 44ನೇ ಅಧ್ಯಾಯ 6-7 ವಚನಗಳನ್ನು ಕೂಡ ಓದಿ. ಇಸ್ರಾಯೇಲರು ಅರಸನು ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಆದಿ ಅಂತವು, ನಾನೇ ನಾನು, ಹೊರತು ಯಾವ ದೇವರು ಇಲ್ಲ. ನಾನು ಸನಾತನದವರನ್ನು ಸೃಷ್ಟಿಸಿದನಿಂದ ನನ್ನಾಗಿ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಸಾಕು ಬ್ರದರ್, ಪ್ರಕಟಿಸಿಕೊಂಡಿದ್ದಾರೆ. ಯಾರು ಪ್ರಕಟಿಸಿಕೊಂಡಿದ್ದಾರೆ? ನಾನು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನೇ ಆತನು ಅದೃಶ್ಯ ದೇವರ ಪ್ರತಿರೂಪವಾಗಿ ಬಂದನು ಅಷ್ಟೇ ಹೊರತು ಆತನು ದೇವರು. ಕರ್ತನಲ್ಲಿ ಪ್ರಿಯರೇ, ಈ ದಿನಮಾನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹಲವು ರೀತಿ ವ್ಯಾಖ್ಯಾನಗಳು ಬರ್ತಾ ಇರುವಾಗ ನಮಗಾದರೂ ವಾಕ್ಯವೇ ಮುಖ್ಯ. ನಾವು ವಾಕ್ಯದ ಬಳಿಗೆ ಬರಬೇಕು. ಕಮ್ ಬ್ಯಾಕ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ದೇವರ ಪ್ರತ್ಯಕ್ಷತೆಯನ್ನು, ದೇವರ ನಡೆಸುವಿಕೆಯನ್ನು, ನಮ್ಮ ಬಗ್ಗೆ, ಮನುಷ್ಯರ ಬಗ್ಗೆ ಆತನಿಗಿರುವಂತಹ ಒಂದು ಯೋಚನೆಗಳನ್ನು, ಚಿಂತನೆಗಳನ್ನು, ಆತನಿಗಿರುವಂತಹ ನಮ್ಮ ಬಗ್ಗೆ ಇರುವಂತಹ ಆಶೆ ಆಕಾಂಕ್ಷೆಗಳನ್ನು ನಾವು ಧ್ಯಾನಿಸುತ್ತಾ ಹೋಗೋಣ. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶದ ಸಂದರ್ಭದಲ್ಲಿ ಕರ್ತನು ನಮಗೆ ನೀಡುವ ಸಂದೇಶಗಳಲ್ಲಿ ಇದು ಕರ್ತನ ಸಂದೇಶವಾಗಿದ್ದು, ಯಾರನ್ನೂ ತಗ್ಗಿಸುವುದಕ್ಕಾಗಿ, ಯಾರನ್ನು ವಿಮರ್ಶಿಸುವುದಕ್ಕಾಗಿ ಅಥವಾ ಯಾರನ್ನು ಟೀಕೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ದೇವರ ಸಂಗತಿಗಳನ್ನು ಮಾತ್ರ ಆತನಿಂದ ನಾವು ಬಲಗೊಳ್ಳಬೇಕಾಗಿದೆ. ವಾಕ್ಯವು ನಮಗೆ ಪುಷ್ಟಿ ಕೊಡಬೇಕಾಗಿದೆ. ವಾಕ್ಯವು ನಮಗೆ ಬಲ ಕೊಡಬೇಕಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿಯೇ ದೇವರು ಯೋಹಾನನ ಜೊತೆಯಲ್ಲಿ ಮಾತಾಡುವಾಗ, ಯೋಹಾನ, ಆದಿಯು ಅಂತ್ಯವು ನಾನೇ. ಯೋಹಾನ, ಈಗಿನ ಸಭೆಯ ಸಂಗತಿಗಳ ಬಗ್ಗೆ ನಿನಗೆ ಚಿಂತೆ ಇರಬಹುದು. ಈಗ ನಡೀತಿರುವ ಸಭೆಗಳ ಘಟನೆಗಳ ಬಗ್ಗೆ ನಿನಗೆ ಒಂದು ರೀತಿಯ ಆಕ್ರಂದನೆ ಇರಬಹುದು, ದುಃಖ ಇರಬಹುದು, ಆಕ್ರೋಶ ಇರಬಹುದು. ಆದರೆ ಆದಿಯು ನಾನೇ, ಅಂತ್ಯವು ನಾನೇ ಎಂಬುದಾಗಿ ಆ ದೇವರ ಆ ಎತ್ತರದ, ಆ ಮಹಾನ್, ಆ ಪ್ರಭಾವಶಾಲಿ, ಮಹಾನ್ ಯುದ್ಧಶೂರನು, ಸೃಷ್ಟಿಕರ್ತನಾಗಿರುವ ದೇವರು ಅಭಯಹಸ್ತವನ್ನು ನೀಡುವಾಗ ತನ್ನ ಕುರಿತು ಹೇಳುವ ಆ ಮಹಾನ್ ಮಾತುಗಳು ಪ್ರಿಯರೇ, ಒಂದೊಂದು ಪದ ನಮ್ಮನ್ನು ಎಷ್ಟೋ ಆತ್ಮೀಕವಾಗಿ ಉಜ್ಜೀವಿಸಿಕೊಳ್ಳುತ್ತವೆ, ಬಲಪಡಿಸ್ತವೆ. ಯೋಹಾನನ್ನು ಕೂಡ ಬಲಪಡಿಸಬೇಕಾಗಿತ್ತು. ಯಾಕಂದ್ರೆ ಪತ್ಮೋಸ್ ದ್ವೀಪದಲ್ಲಿ ವಾಕ್ಯವನ್ನು ಸಾರಿರುವ, ಸಾಕ್ಷಿಯಾಗಿ ನಿಂತಿರುವ ಕಾರಣಕ್ಕಾಗಿ ಆತನನ್ನ ಡೊಮಿಷಿಯನ್ ಚಕ್ರವರ್ತಿ ಆ ಮಹಾನ್ ಕ್ರೂರವಾಗಿರುವಂತ ಸೆರೆಮನೆಗೆ ಹಾಕಿರುವ ಸಂದರ್ಭದಲ್ಲಿ ಆತನು ಯೋಚನೆ ಮಾಡುತ್ತಿರುವುದು ಸಭೆಗಳನ್ನು ಕುರಿತು, ಸಭೆಯ ಸಂಗತಿಗಳನ್ನು ಕುರಿತು. ಆಗ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವಾಗ ಹೇಳಿರುವಂತ ಮಾತು, ನಾನು ಆದಿಯು ಅಂತ್ಯವೂ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿರುವ ದೇವರು ಸಮಾಪ್ತಿಯನ್ನು ಆತನಿಂದಲೇ. ಕರ್ತನಲ್ಲಿ ಪ್ರಿಯರೇ, ಆತನಿಗೆ ಯಾವ ಒಂದು ನಿರ್ದಿಷ್ಟವಾದ ಜನ್ಮದಿನ ಮರಣದಿನವಿಲ್ಲ. ಆತನು ಸರ್ವೋನ್ನತನು, ಸೃಷ್ಟಿಗಿಂತ ಮುಂಚೆ ಇದ್ದಂತ ಆತನು. ದಯಮಾಡಿ ಬನ್ನಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಯೋಹಾನನಿಗೆ ಪರಿಚಯ ಮಾಡಿಕೊಳ್ಳುವ ಒಂದು ವಾಕ್ಯ ಭಾಗದಲ್ಲಿ
ನಾವು ಕೂಡ ಇನ್ನೂ ಕೆಲವು ಸಂಗತಿಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹತ್ವವನ್ನು ಕುರಿತು ಧ್ಯಾನ ಮಾಡಬಹುದು. ಕೊಲೊಸ್ಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನಿಂದ 20 ವಚನಗಳು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನಿಂದ 20 ವಚನಗಳು. ಭೂಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನ ಶಿರಸ್ಸು. ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟುಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಅದೃಶ್ಯನಾದ ದೇವರ ಪ್ರತಿರೂಪವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಂದದ್ದು ಪ್ರಿಯರೇ. ಆತನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನು. ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳು, ಪ್ರಭುತ್ವಗಳು, ಎಲ್ಲವೂ ಕೂಡ, ಎಲ್ಲ ಅಧಿಕಾರಗಳು, ದೊರೆತನಗಳು ಆತನಲ್ಲಿಯೇ ಸೃಷ್ಟಿಸಲ್ಪಟ್ಟವು. ಪ್ರಿಯರೇ, ಸೃಷ್ಟಿಕರ್ತನ ಅಮೋಘವಾದಂತ ಒಂದು ಕಾರ್ಯ ಇದು. ಆತನು ಹೇಳಿದರೆ ಇಲ್ಲದೆ ಇರುವಂತದ್ದು ಇರುವ ಹಾಗೆ ಆಗು. ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ರೆಸ್ಪಾಂಡ್ ಟು ದ ಕಾಲ್ ಆಫ್ ಗಾಡ್. ದೇವರ ಒಂದು ಮಾತಿಗೆ ಜೀವ ಇರುವವು, ನಿರ್ಜೀವ ಸಂಗತಿಗಳು ಕೂಡ ಸ್ಪಂದಿಸುವಂತ ಮಹಾನ್ ಕರ್ತನು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು. ಪ್ರಿಯರೇ, ಆತನು ದೃಶ್ಯಾದೃಶ್ಯಗಳಲ್ಲಿ ಭೂ ಪರಲೋಕಗಳಿರುವ ಸಮಸ್ತವೂ ಆತನವೇ. ಆತನು ಎಲ್ಲಕ್ಕೂ ಮೊದಲು ಇದ್ದವನು. ಈಗ ನಾವು ಗಮನಿಸಿದ್ದೇವೆ, ಆದಿಯು ಎಂಬುದಾಗಿರುವಾಗ ಯೋಹಾನನ ಜೊತೆಯಲ್ಲಿ ಮಾತನಾಡುವಾಗ ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಸೃಷ್ಟಿಗಿಂತ ಮೊದಲೇ ಇದ್ದವನು. ಆತನಿಂದಲೇ ಸೃಷ್ಟಿಯು. ನೋಡಿ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲದಕ್ಕೂ ಆಧಾರವು ಆತನೇ, ಆಧಾರಭೂತನು. ಎಲ್ಲದರಲ್ಲೂ ಪ್ರಮುಖವಾಗುವಂತೆ ಆತನು ಸತ್ತವರೊಳಗಿಂದ ಮೊದಲು ಎದ್ದು ಬಂದನು. ಪ್ರಿಯರೇ, ಆತನು ಮೊದಲು ಎದ್ದು ಬಂದಂತ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇನ್ನು ಯಾರು ಕೂಡ ಎದ್ದು ಬಂದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಆ ಫ್ರೂಟ್ ಆಫ್ ರಿಸರಕ್ಷನ್, ಆತನು ಪುನರುತ್ಥಾನದ ಪ್ರಥಮ ಫಲವೆಂಬಂತೆ ಎದ್ದು ಬಂದನು. ಒಂದು ಮಾತು ನಿಮ್ಮ ನೆನಪಿಗೆ ಬರ್ಬೋದು. ಹಾಗಾದ್ರೆ ಲಾಜರನು ಒಂದು ಸಾರಿ ಮರಣದಿಂದ ಎದ್ದು ಬಂದನಲ್ಲ ಎಂಬುದಾಗಿ. ಹೌದು, ಲಾಜರನು ಒಂದು ಸಾರಿ ಎದ್ದು ಬಂದನು. ಆತನು ಮನುಷ್ಯನು, ಆದರೆ ಪುನಃ ಸತ್ತು ಹೋದನು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ದೇವರು, ತಂದೆಯಾದಂತಹ ದೇವರು ಆತನನ್ನು ಸರ್ವ ಸಂಪೂರ್ಣತೆಯು ಆತನಲ್ಲಿ ವಾಸವಿರಬೇಕೆಂದು ಶಿಲುಬೆಯ ಮೇಲೆ ಆತನು ಸುರಿಸಿದ ರಕ್ತದಿಂದ ಆತನು ಸಮಾಧಾನವನ್ನುಂಟು ಮಾಡಿದನು. ಪ್ರಿಯರೇ, ಆ ಕಾರಣಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಅದೃಶ್ಯ ದೇವರ ಪ್ರತಿರೂಪವಾಗಿ ಬರಬೇಕಾಗಿತ್ತು. ಅದೃಶ್ಯ ದೇವರ ಪ್ರತಿರೂಪವಾಗಿ ಆತನು ಬಂದು ಆತನ ಕಾರ್ಯ ಏನೆಂಬುದಾಗಿ ಹೇಳುವಾಗ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿದನು. ಅಲ್ಲಿಯವರೆಗೂ ಲೋಕದಲ್ಲಿ ಸಮಾಧಾನವಿರಲಿಲ್ಲ. ಸಮಾಧಾನವು ಬೇಕೆಂಬುದಾಗಿ ಬಯಸುವುದಾದರೆ ಪ್ರಿಯ ವಿಶ್ವಾಸಿ, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಆತನ ಪ್ರತ್ಯಕ್ಷತೆಯನ್ನು ಬಯಸಬೇಕು. ಆತನ ಸನ್ನಿಧಾನದಲ್ಲಿ ಕಾದಿರಬೇಕು. ಆತನು ನಮಗೆ ಸಮಾಧಾನವನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಪ್ರಿಯರೇ, ಹಾಗೆ ಮತ್ತೊಂದು ಸಂಗತಿ ನಾವಲ್ಲಿ ನೋಡುವಾಗ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷ ಮಾಡಿದನು. ಭೂ ಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕು. ರಿಕನ್ಸೈಲಿಯೇಷನ್,
ಎಂಬುದಾಗಿರುವ ಪದ ಉಪಯೋಗಿಸಲ್ಪಟ್ಟಿದೆ. ಸಮಾಧಾನ ಮತ್ತು ತಂದೆಯೊಂದಿಗೆ ಸಂಧಾನ ಪಡಿಸಿಕೊಳ್ಳು. ಒಂದು ಸಂಧಾನವು ನಡೀಬೇಕಾದ. ನಾವು ದೇವರಿಗೆ ವಿರೋಧಿಗಳಾಗಿದ್ದೆವು, ದೇವರಿಗೆ ಶತ್ರುಗಳಾಗಿದ್ದೆವು, ಆದ ವಿರುದ್ಧ ದಿಕ್ಕಿನಲ್ಲಿ ನಾವು ಹೋಗುವಂತವರಾಗಿದ್ದೆವು. ಆದರೆ ನಮ್ಮನ್ನು ದೇವರೊಂದಿಗೆ ಸಂಧಾನ ಪಡಿಸ್ಲಿಕ್ಕೋಸ್ಕರವಾಗಿ, ನಮಗೆ ಸಮಾಧಾನವನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನಾಗಿ ಆತನು ಬಂದಿದ್ದಾನೆ ಹೊರತು ಆತನು ಎಲ್ಲಕ್ಕಿಂತ ಮೊದಲು ಇದ್ದವನು. ದಟ್ ಈಸ್ ದ ಟ್ರೂತ್ ದಟ್ ವಿ ಹ್ಯಾವ್ ಟು ಲರ್ನ್ ಟುಡೇ. ಇವತ್ತು ಜನರಿಗೆ ನಾವು ತಿಳಿಸಬೇಕಾಗಿರೋ ಸತ್ಯನೂ ಅದೇ, ನಮಗೆ ಜನರಿಗೆ ಹೇಳುವಂತ ಸತ್ಯನೂ ಅದೇ. ಯಾರು ಏನೇನು ರೀತಿಯಲ್ಲಿ ಯೇಸು ಕ್ರಿಸ್ತ ಒಳ್ಳೆಯವರು, ಆತನಿಗೆ ಶಿಲುಬೆಯಲ್ಲಿ ಹಿಂಸೆ ಶ್ರಮೆ ಕೊಟ್ರು, ಅವರು ಸುಮ್ಮನಿದ್ರು ಅಂತ ನಂಬ್ತಾರೆ ಕೆಲವು ಜನರು. ಇನ್ನು ಕೆಲವು ಧರ್ಮೀಯದವರು ಯೇಸು ಕ್ರಿಸ್ತನು ಪ್ರವಾದಿ ಎಂಬುದಾಗಿ ಹೇಳ್ತಾರೆ. ಅವ್ರಿಗೂ ತಿಳಿದಿದ್ದು ಅಷ್ಟೇ, ಯಾರು ದೇವರು ಎಂಬುದಾಗಿ, ಆತನು ಆದಿಯಲ್ಲಿ ಇದ್ದವನೆಂಬುದಾಗಿ ಹೇಳುವುದಿಲ್ಲ. ಇನ್ನು ಕೆಲವು ವರ್ಗದವರು ಆತನು ಅಸಹಾಯಕನಾಗಿ ಮರಣ ಹೊಂದಿದನು ಎಂಬುದಾಗಿ ನಂಬುರಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ದಿವ್ಯ ಪ್ರತ್ಯಕ್ಷತೆಯನ್ನು ಯೋಹಾನನಿಗೆ ಪ್ರಕಟಿಸುವಾಗ, ಕರ್ತನಲ್ಲಿ ಪ್ರಿಯರೇ, ಆತನು ಆದಿಯು ಆತನು ಅಂತ್ಯವೂ ಆಗಿದ್ದಾನೆ ಎಂಬುದನ್ನ ಪ್ರಕಟಿಸ್ಕೊಳ್ತಾ ಬಂದನು. ಹಾಗೆ ನಾವು ಮುಂದಕ್ಕೆ ಹೋಗುವಾಗ ಕರ್ತನಲ್ಲಿ ಪ್ರಿಯರೇ, ಆ ಪರಿಚಯವನ್ನ ಮಾಡಿಕೊಂಡ ನಂತರ ದೇವರು ತಾನೇ ಯೋಹಾನನಿಗೆ ಈ ಮಾತುಗಳನ್ನು ಹೇಳಿ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನೂ ಆಗಿದ್ದೇನೆ. ಮೋಶೆ ಆ ಹಾಡನ್ನು ಬರೆಯುವಾಗ ಒಂದು ಪದವನ್ನು ಉಪಯೋಗಿಸ್ತಾನೆ. ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ, ಯೆಹೋವನು ಯುದ್ಧ ಶೂರನೆಂಬಂತೆ ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ಹಾಕಿದನು. ಪ್ರಿಯರೇ, ಆ ಸರ್ವಶಕ್ತನಾದಂತ ದೇವರು ಆತನು ಎಂಬುದನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ವರ್ತಮಾನದಲ್ಲಿ, ಎಲ್ಲ ಕಾಲದಲ್ಲಿಯೂ ಇರುವಂತ ಆತನು, ಆ ಕಾಲವೇ ತನ್ನ ವಶದಲ್ಲಿ ಇಟ್ಟುಕೊಂಡಿರುವ ದೇವರು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಕಾಲಚಕ್ರದ ಒಳಗಡೆ ಬಂದರು, ಕಾಲದ ಒಳಗಡೆ ಬಂದರು. ಕಾಲ ಸಂಪೂರ್ಣವಾದಾಗ ಆತನು ನರಾವತಾರಿಯಾಗಿ ಲೋಕಕ್ಕೆ ಬಂದನು. ಪ್ರಿಯರೇ, ಕಾಲಕ್ಕೆ ಅತೀತವಾದವನು ಕಾಲದ ಇತಿಮಿತಿಯೊಳಗೆ ಬಂದಿದ್ದು ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿ, ಇದು ಮಹಾನ್ ದೇವರ ಮಹತ್ವ. ಆದಿಯಲ್ಲಿ ಇದ್ದಂಥವನು. ನನ್ನ ಸಂದೇಶದಲ್ಲಿ ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತೇನೆ. ಅದೇ ಪ್ರಕಟಣೆ 1ನೇ ಅಧ್ಯಾಯ 9ನೇ ವಚನದಲ್ಲಿ, ಈಗ ಯೋಹಾನನು ತನ್ನನ್ನು ಹೇಗೆ ಹೇಳಿಕೊಳ್ತಿದ್ದಾನೆ, ಪರಿಚಯಿಸಿಕೊಳ್ತಿದ್ದಾನೆ. 9ನೇ ವಚನವನ್ನು ದಯಮಾಡಿ ನೋಡಿ. ನಿಮ್ಮ ಸಹೋದರರು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪದ್ಮೋಸ್ ದ್ವೀಪದಲ್ಲಿದ್ದೆನು. ಸಾಕು. ಥ್ಯಾಂಕ್ ಯು. 9ನೇ ವಚನಕ್ಕೆ ಬರುವಾಗ ಯೋಹಾನನು ಈಗ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ತಾನೆ. ಪ್ರಿಯರೇ ನೋಡಿ, ಆತನ ಹೇಳುವಂತ ಮಾತು, ಯೋಹಾನನು ಒಂದು ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಎದೆಗೆ ಒರಗಿಕೊಂಡಿರೋನು. ಪೇತ್ರ ಯೋಹಾನರಿಬ್ಬರು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಪ್ರಾರ್ಥನೆಗೆ ಬೆಟ್ಟವನ್ನು ಹತ್ತಿ ಹೋಗಿರುವಂತವ್ರು. ಇನ್ನು ಉಳಿದಂತವ್ರು ಎಲ್ಲರೂ ಕೂಡ ತುದಿಯಲ್ಲಿರುವವರು. ಅವರು ಆ ಎತ್ತರದ ಬೆಟ್ಟಕ್ಕೆ ಆತ್ಮಿಕವಾಗಿ ಆ ಒಂದು ಎತ್ತರದಲ್ಲಿದ್ದಂಥವ್ರು ಕರ್ತನಾದ ಯೇಸು ಕ್ರಿಸ್ತನ ಆತನ ಮರ್ಮಗಳನ್ನು, ಆತನಲ್ಲಿರುವಂತ ಕೆಲವು ಏನು ಮಹತ್ತರವಾದಂತ ಸಂಗತಿಗಳನ್ನ ಅರಿತುಕೊಳ್ಳುವಂತ ಆ ಆತ್ಮೀಯ ಉನ್ನತ ಸ್ಥಿತಿಯಲ್ಲಿ ಇರುವಂತ ಯೋಹಾನ. ಕರ್ತನಲ್ಲಿ ಪ್ರಿಯರೇ, ಆತನು ಎಷ್ಟು ಮಟ್ಟಿಗೆ ಇಳಿದು ಬರ್ತಾನಂದ್ರೆ, ಇದು ಅಪೊಸ್ತಲರ ಒಂದು ಮಹಾಗುಣ. ದೇವ ಭಕ್ತರ, ಕರ್ತನಾದ ಯೇಸು ಕ್ರಿಸ್ತನ ಭಕ್ತರಲ್ಲಿರುವಂತ ಒಂದು ಗುಣ. ಅವರು ಎಂದು ಕೂಡ ತಮ್ಮನ್ನು ಪ್ರೊಜೆಕ್ಟ್ ಮಾಡಿಕೊಳ್ಳಿಲ್ಲ, ಅಥವಾ ತಮ್ಮನ್ನು ಅವರೆಂದಿಗೂ ಕೂಡ ಅವರು ಪ್ರದರ್ಶಿಸಿಕೊಳ್ಳಲಿಲ್ಲ. ಪ್ರಿಯರೇ, ಪರಂತು ಅವರು ಮಾಡಿರುವುದು ಹೇಗೆಂದ್ರೆ ನೋಡಿ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ
ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು. ಭಕ್ತನಾದ ಯೋಹಾನನು ಇಷ್ಟಾಗಿ ತನ್ನನ್ನು ತಗ್ಗಿಸಿಕೊಳ್ಳಬೇಕಾಗಿತ್ತೆ. ದಟ್ ಈಸ್ ಎ ಡಿವೈನ್ ಕ್ವಾಲಿಟಿ. ದಟ್ ಇಸ್ ಅ ಹಂಬಲ್ನೆಸ್ ಇನ್ ಎ ಸ್ಪಿರಿಟ್. ಕರ್ತನಲ್ಲಿ ಪ್ರಿಯರೇ, ಆತನು ತನ್ನನ್ನು ಹೇಗೆ ರಿವೀಲ್ ಮಾಡಿಕೊಂಡನು, ದೇವರ ಮಹತ್ವವನ್ನ ಹಾಗೆ ತಿಳಿಸಿದನು. ಆತನು ಆದಿಯು, ಆತನೇ ಅಂತವು, ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ಇರುವಾತನು ಎಂಬುದಾಗಿ ಆತನ ಬಗ್ಗೆ ಹೇಳುತ್ತಾ, ಈಗ ಯೋಹಾನನು ತನ್ನ ಬಗ್ಗೆ ಆ ಕ್ರಮವನ್ನು ನೋಡಿ ದೇವರನ್ನು ಮುಂದಿಟ್ಟನು. ಕರ್ತನಲ್ಲಿ ಪ್ರಿಯರೇ, ಇದು ನಮಗೆ ಬಹಳ ಉತ್ತಮವಾದಂತ ಪಾಠ. ನಮ್ಮ ಎಲ್ಲ ಸಂಗತಿಗಳಲ್ಲಿ, ನಮ್ಮ ಜೀವನದ ಪ್ರತಿದಿನದ ಪ್ರಾರಂಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಮುಂದಿಡಬೇಕು. ನಾವು ಎದ್ದ ತಕ್ಷಣ ನಮ್ಮ ಕೈಗೆ ಸಿಗಬೇಕಾಗಿರೋದು ಮೊಬೈಲ್ ಅಲ್ಲ, ಬೈಬಲ್. ನಾವು ಎದ್ದ ತಕ್ಷಣ ನಮ್ಮ ಕೈಗೆ ಬರಬೇಕಾಗಿರುವುದು ಸ್ತೋತ್ರ. ಯಾಕಂದ್ರೆ ಆ ರಾತ್ರಿಯಲ್ಲೇ ಒಂದು ವೇಳೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಬೇಕಾತಿತ್ತು. ನಮ್ಮ ಹೃದಯ ಲಬ್ ಡಬ್ ಅಂತ ಬಡ್ಕೊಳ್ಳುವಾಗ, ಆ ಲಬ್ ಅಂದಾಗ ಗ್ಯಾಪ್, ಡಬ್ ಅಂತ ಇರುತ್ತಲ್ಲ, ಅದರ ನಡುವೆ ಆ ಹೃದಯ ಕೇಳುತ್ತಂತೆ, ದೇವ್ರೇ ಈತನನ್ನ ಇನ್ನೂ ಇರಿಸಲ ಅಥವಾ ಎತ್ಕೊಂಡು ಬರ್ಲಾ ಅಂತ. ಒಬ್ಬ ಭಕ್ತನೇ ಹೇಳಿದ್ದು ಪ್ರಾಯಶಃ. ಅಂದ್ರೆ ಆ ಘಟನೆಯ ಒಂದು ವಿಷಯ, ಆ ಉದಯ ಕಾಲ ನಮಗೆ ಬಂದಿದೆ ಎಂಬುದಾಗಿ ಹೇಳುವಾಗ ನಾವು ಏನನ್ನ ಯೋಚಿಸ್ತಾ ಇದ್ದಿರುತ್ತೇವೆ ಪ್ರೇರೆ. ಯೋಹಾನನು ತನ್ನ ಕುರಿತು ಹೇಳುವಾಗ ನಿಮ್ಮ ಸಹೋದರನು, ಐ ಆಮ್ ಯುವರ್ ಬ್ರದರ್, ನಿಮ್ಮ ಗುರು ಎಂಬುದಾಗಿ ಹೇಳಲಿಲ್ಲ, ಅಥವಾ ಪಾಸ್ಟರ್ ಎಂಬುದಾಗಿ ಹೇಳಿಲ್ಲ, ರೆವರೆಂಡ್ ಎಂಬುದಾಗಿ ಹೇಳಿಲ್ಲ, ರೈಟ್ ರೆವರೆಂಡ್ ಎಂಬುದಾಗಿ ಹೇಳಿಲ್ಲ. ತಾನು ಆ ಹುದ್ದೆಗಳನ್ನು ತಗೋಬೋದಾಯಿತು, ಅಪೊಸ್ತಲನು ಎಂಬುದಾಗಿ ಹೇಳ್ಕೊಳ್ಳಬೇಕಾಗಿತ್ತು. ಹೇಳಲಿಲ್ಲ ಪ್ರಿಯರೇ, ಹೇಳಲಿಲ್ಲ. ಇದು ಯೇಸು ಕ್ರಿಸ್ತನನ್ನು ಅನುಸರಿಸುವವರ ಅವರ ಜೀವನದ ಒಂದು ನಮೂನೆ, ಒಂದು ಮಾದರಿ. ಆಗ ಯೋಹಾನನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ, ನಮ್ಮ ಸಹೋದರನು, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ, ಹಿಂಸೆ ಆಗಿರ್ಲಿಲ್ವಾ? ಹಿಂಸೆ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಿಂಸೆಯನ್ನು ಅನುಮತಿಸುವಾಗ ಆತನು ಅವರ ಹತ್ತಿರ ಇರುವವನಾಗಿದ್ದನು. ಆ ಹಿಂಸೆಯು ಅವರಿಗೆ ಹಿಂಸೆಯ ಪರಾಕಾಷ್ಠದ ಆಗದ ಹಾಗೆ ಆತ ನೋಡಿಕೊಳ್ಳುತ್ತಿದ್ದನು. ಅದು ದೇವರ ಆ ಒಂದು ನಡೆಸುವಿಕೆ ಹಾಗೆ. ದಾನಿಯೇಲನು ಅದಕ್ಕೆ ಹೇಳ್ತಾನೆ, ಓ ಅರಸನೇ ನೆಬೂಕದ್ನೆಚ್ಚರನೇ, ನಿಮ್ಮ ಪ್ರತಿಮೆಗೆ ನಾವು ನಮಸ್ಕರಿಸುವುದಿಲ್ಲ. ನೀವು ನಮ್ಮನ್ನು ಆ ಬೆಂಕಿಯ ಕೆಂಡಗಳ ಮಧ್ಯೆ ಹಾಕಿದರೂ ನಮ್ಮ ದೇವರು ನಮ್ಮನ್ನು ಸಂರಕ್ಷಿಸಬಲ್ಲನು, ನಮ್ಮನ್ನು ರಕ್ಷಿಸಬಲ್ಲನು. ರಕ್ಷಿಸದಿದ್ದರೂ ಗ್ರೇಟ್ ಫೇತ್, ಆ ನಂಬಿಕೆಯ ಆ ಒಂದು ಆ ಸ್ಥಿತಿ. ಕರ್ತನಲ್ಲಿ ಪ್ರಿಯರೇ, ನೀತಿವಂತರಾಗಿ ಬದುಕಲು ಮನಸ್ಸು ಮಾಡುವವರೆಲ್ಲರಿಗೂ ಹಿಂಸೆ ಆಗುತ್ತದೆ. ಅದು ಮಾನಸಿಕ ಹಿಂಸೆ ಆಗ್ಬೋದು, ಅಥವಾ ಮನಸ್ಸಿಗೆ ಬರುವ ಹಿಂಸೆ ಆಗ್ಬೋದು, ಅನಾರೋಗ್ಯದ ತೊಂದರೆಯಿಂದ ಹಿಂಸೆ ಆಗ್ಬೋದು, ಸುತ್ತಮುತ್ತಲ ಪರಿಸ್ಥಿತಿಗಳಿಂದ ಹಿಂಸೆ ಆಗ್ಬೋದು, ಆಫೀಸುಗಳು, ಡಿಪಾರ್ಟ್ಮೆಂಟ್ಗಳಿಂದ ಹಿಂಸೆ ಆಗ್ಬೋದು. ನಾವು ಕ್ರೈಸ್ತರು ಆಗಿರೋದಕ್ಕೆ ನಮಗೆ ಯಾರು ರೆಡ್ ಕಾರ್ಪೆಟ್ ವೆಲ್ಕಮ್ ನಲ್ಲಿ ನಮಗೆಲ್ಲವನ್ನು ಇದು ಮಾಡೋದಿಲ್ಲ. ಆದರೂ ಮಾಡ್ತಾರೆ ಯಾವಾಗ? ನಮ್ಮ ಹಿಂಸೆಯಲ್ಲಿ ನಮ್ಮ ದೇವರು ನಮಗೆ ಹತ್ತಿರವಿದ್ದಾಗ. ಅದಕ್ಕಾಗಿಯೇ ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಅದಕ್ಕಾಗಿಯೇ ನಾವು ದೇವರನ್ನ ಎತ್ತರದಲ್ಲಿಡಬೇಕು. ಅದಕ್ಕಾಗಿಯೇ ನಾವು ದೇವರನ್ನ ಮುಂದಿನ ಮುಂಚೂಣಿಯಲ್ಲಿ ನೆಲೆಸ್ಬೇಕು. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ನಾವು ಮಾತನ್ನು ಕಾಣ್ತೇವೆ. ಪ್ರಾಯಶಃ ಮತ್ತಾಯ ಸುವಾರ್ತೆಯಲ್ಲಿ ಎಂಬುದಾಗಿ ನೆನೆಸ್ತೇನೆ. ಆ ಹೇಗೆ ಅಡವಿಯಲ್ಲಿ ಮೋಶೆ ಆ ಹಿತ್ತಾಳೆ ಸರ್ಪವನ್ನು ಎತ್ತರದಲ್ಲಿಟ್ಟನೋ, ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎತ್ತರದಲ್ಲಿ ಇಡಲ್ಪಡಬೇಕು ಪ್ರಿಯರೇ. ಇವು ನಮಗೆ ಅವಶ್ಯಕವಾದಂತ ಒಂದು ಮಾತುಗಳು, ಇವು ನಮಗೆ ಅವಶ್ಯವಾದಂತ ಒಂದು ಆಲೋಚನೆಗಳು ಪ್ರಿಯರೇ. ಆಗ ಆತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ ತನ್ನನ್ನು ಕಮ್ಮಿ ಮಾಡಿಕೊಂಡು, ನಿಮ್ಮ ಸಹೋದರನು ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು. ಕರ್ತನಲ್ಲಿ ಪ್ರಿಯರೇ, ಸಹೋದರರ ಆ ಸಂಕಷ್ಟಗಳಲ್ಲಿ ಪಾಲುಗಾರರಾಗುವುದೇ ಅನ್ಯೋನ್ಯತೆ.
ವಾಟ್ ಈಸ್ ದ ಬ್ಯೂಟಿ ಆಫ್ ಫೆಲೋಶಿಪ್? ಪ್ರಾಯಶಃ ಅನ್ಯೋನ್ಯತೆಯ ಒಂದು ಸೌಂದರ್ಯ ಎಲ್ಲಿದೆ ಅಂದ್ರೆ, ಒಬ್ಬ ಭಕ್ತನೇ ಹೇಳ್ತಾನೆ, ಇಟ್ ಈಸ್ ಬಿಟ್ವೀನ್ ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವತ್ತ, ನಮ್ಮ ಸಮಸ್ಯೆಗಳ ಬಗ್ಗೆ ಇನ್ನೊಬ್ಬರು ಕೇರ್ ಮಾಡುವಾಗ, ಕರ್ತನಲ್ಲಿ ಪ್ರಿಯರೇ, ಅದು ನಿಜಕ್ಕೂ ಕೂಡ ಆ ಸಹವಾಸವು, ದೇವರೊಂದಿಗಿರುವ ಅನ್ಯೋನ್ಯತೆಯು, ಹಾಗೆ ಸಹೋದರರ ನಡುವೆ ಇರುವ ಅನ್ಯೋನ್ಯತೆ. ಆತನ ಆ ಮಾತನ್ನ ಹೇಳ್ತಾನೆ, ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿ ನಿಮ್ಮೊಂದಿಗೆ ಪಾಲುಗಾರನು. ಹೌದು ಪ್ರಿಯರೇ, ಆ ತಾಳ್ಮೆಯ ಒಂದು ಸಂಗತಿಗಳನ್ನು ಕುರಿತು ನಾವು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡ್ತೇವೆ. ಈಗ ಈ ತಾಳ್ಮೆಯ ಗುಣದ ವಿಷಯದಲ್ಲಿ ನಾವು ನೋಡುವಾಗ, ಯೋಹಾನನಿಗೆ ಅಷ್ಟು ತಾಳ್ಮೆ ಇತ್ತು. ಆತನಿಗೆ ತಾಳ್ಮೆ ಮತ್ತು ಆತನು ಹೇಳುವಂತ ಇನ್ನೊಂದು ಸಂಗತಿ ಏನೆಂಬುದಾಗಿ ಹೇಳುವಾಗ, ತಾಳ್ಮೆಯಲ್ಲಿಯೂ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯವನ್ನ ಕಟ್ಟುವುದರಲ್ಲಿ ಆತನು ತೊಡಗಿಸಿಕೊಳ್ಳುವಾಗ ಹಿಂಸೆ ಆಗುತ್ತಿತ್ತು. ಹಿಂಸೆಯಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನಾಗಿರುವ ಯೋಹಾನನೆಂಬ ನಾನು. ಅಪೊಸ್ತಲನಾದ ಪೌಲನು ಕೂಡ ಅಷ್ಟೇ, ತನ್ನನ್ನು ತಾನು ತಗ್ಗಿಸಿಕೊಳ್ಳುವಾಗ ಆತನು, ನಾನು ಪಾಪಿಗಳಲ್ಲಿ ಪ್ರಧಾನ ಪಾಪಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಪಾಪಿ ಅಂತಲನ? ಅಲ್ಲ. ದ ವೇ ಹೌ ಹಿ ಹಂಬಲ್ಸ್ ಡೌನ್ ಹಿಮ್ಸೆಲ್ಫ್, ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತ ಒಂದು ವಿಧಾನ ಆಗಿದೆ. ಯಾಕಂದ್ರೆ ಆತನನ್ನು ಎಕ್ಸಾಲ್ಟ್ ಮಾಡ್ಕೊಳ್ಳಿಲ್ಲ, ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳಿಲ್ಲ, ತನ್ನನ್ನು ತಾನು ಫೋಕಸ್ ಮಾಡ್ಕೊಳ್ಳಲಿಲ್ಲ. ಈ ಒಂದು ಪ್ರಕಟಣೆ ಗ್ರಂಥದ ಒಂದು ಪ್ರಾರಂಭ ಈ 8ನೇ ವಚನದಿಂದ ನಾವು ಗಮನಿಸಿ ನೋಡುವಾಗ, ಪ್ರಾಯಶಃ ಪೀಠಿಕೆಯ ಭಾಗಕ್ಕೆ ನಾನು ಹೋಗ್ಲಿಲ್ಲ, ಯಾಕಂದ್ರೆ ನಮ್ಮ ಅಂಶ ದೇವರು ಹೇಗೆ ನಡೆಸುವನು. ಯೋಹಾನನ ಮನಸ್ಥಿತಿಯನ್ನು ನೋಡಿ, ಯೋಹಾನನ ಪರಿಸ್ಥಿತಿಯನ್ನು ನೋಡಿ, ತನ್ನ ಅಪಾರವಾದಂತ ಮಹಾನ್ ದೈವತ್ವವನ್ನು ಪ್ರಕಟಿಸಿಕೊಂಡನು. ನಂತರ ಯೋಹಾನು ತನ್ನನ್ನು ತಗ್ಗಿಸಿಕೊಂಡು ಪ್ರಕಟಿಸಿಕೊಂಡನು. ಆಗ 10ನೇ ವಚನದಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ಕಾಣ್ತೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನ, ವಾಕ್ಯವನ್ನು ಓದು. ನಾನು ಓದಿಮ್ಮ. ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅದು ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು. ಯೇಸುವೆಂಬ ನಾನು ಪತ್ಮೋಸ್ ದ್ವೀಪದಲ್ಲಿದ್ದೆನು. ವೆರಿ ಕ್ಲಿಯರ್ ಫ್ಯಾಕ್ಟ್, ಅಷ್ಟು ಹೇಳಿದನು. ನಂತರ ಆತನಿಗಾದ ಘಟನೆಯನ್ನು, ಒಂದು ಸಂಭವವನ್ನು ತಿಳಿಸಿದನು ಯೋಹಾನನು. ಭಕ್ತರು ದೇವರ ಒಡನಾಟದಲ್ಲಿ, ದೇವರ ಜೊತೆಯಲ್ಲಿ ನಡೆಯುವಾಗ, ಈ ಕಾಲಘಟ್ಟದಲ್ಲಿ ಕೂಡ ದೇವರು ನಮಗೆ ಏನು ಸಂದೇಶಗಳನ್ನು ಕೊಡ್ತಾನೋ, ಏನು ಆಲೋಚನೆ ಕೊಡ್ತಾನೋ, ಅವುಗಳನ್ನು ನಾವು ಹಂಚಿಕೊಳ್ಳಬೇಕು, ಅವುಗಳನ್ನು ನಾವು ಪ್ರತ್ಯಕ್ಷಪಡಿಸ್ಬೇಕು, ಅವುಗಳನ್ನ ಪ್ರಸ್ತುತಪಡಿಸ್ಬೇಕು, ತಲುಪಿಸ್ಬೇಕು. ನಾನು ಕರ್ತನ ದಿನದಲ್ಲಿ, ಕರ್ತನ ದಿನ ಎಂಬುದಾಗಿ ಹೇಳುವಾಗ ಗಮನಿಸಿ ಕೇಳಿಸ್ಕೊಳ್ಳಿ, ಇದು ಸಬ್ಬತ್ ದಿನ ಅಲ್ಲ. ಕರ್ತನ ದಿನ ಎಂಬುದಾಗಿ ಹೇಳುವಾಗ ಕರ್ತನು ಬರುವ ದಿನವೂ ಅಲ್ಲ. ಕರ್ತನ ದಿನ ಎಂಬುದಾಗಿ ಹೇಳುವಾಗ ಇದು ಯಾವ ದಿನ? ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್, ಈ ನಿರ್ದಿಷ್ಟವಾದ ಸಂದರ್ಭದಲ್ಲಿ ಕರ್ತನ ದಿನ ಎಂಬುದಾಗಿ ಹೇಳುವಾಗ ಅದು ವಾರದ ಮೊದಲನೇ ದಿನ. ಅಪೊಸ್ತಲರು ಕರ್ತನಾದ ಯೇಸು ಕ್ರಿಸ್ತನನ್ನು, ಆತನನ್ನು ಆರಾಧಿಸಲಿಕ್ಕೋಸ್ಕರ, ದೇವರನ್ನು ಆರಾಧಿಸಲಿಕ್ಕೋಸ್ಕರವಾಗಿ ಕೂಡಿ ಬರುವ ದಿನ. ಆ ದಿನ ಭಾನುವಾರದ ದಿನ, ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ, ಆತನು ದೇವರಾತ್ಮವಶನಾಗಿದ್ದನು. ಪ್ರಿಯರೇ, ಯಾವಾಗ ದೇವರಾತ್ಮನ ವಶದಲ್ಲಿ ಭಕ್ತನು ಇರುತ್ತಾನೋ, ದೇವರು ಏನೋ ಒಂದು ಸಂದೇಶವನ್ನು, ಏನೋ ಒಂದು ಸಂಗತಿಯನ್ನು ಆತನಿಗೆ ತಿಳಿಸುವಂತ ಸಂದರ್ಭ ಆಗಿರ್ತದೆ. ದಯಮಾಡಿ ನೋಡಿ, ಎಹೆಜ್ಕೇಲ್ ಗ್ರಂಥ 2ನೇ ಅಧ್ಯಾಯ 2ನೇ ವಚನ, ಅಥವಾ 1-2 ವಚನಗಳನ್ನು ಕೂಡ ಓದಬಹುದು. ಎಹೆಜ್ಕೇಲ್ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ಕೂಡ ಓದಬಹುದು. ನರಪುತ್ರನೇ, ನೀನು ಎದ್ದು ನಿಂತುಕೋ,
ದಟ್ ಈಸ್ ಇಂಪಾರ್ಟೆಂಟ್. ಅಲರ್ಟ್ನೆಸ್. ದೇವರು ನಡೆಸುವಾಗ ನಮ್ಮನ್ನು ಅಲರ್ಟ್ ಮಾಡ್ತಾನೆ, ನಮಗೆ ತಿಳಿಸ್ತಾನೆ. ಇದು ಒಂದು ರೀತಿಯ ದೈವಿಕ ನಡೆಸುವಿಕೆ. ದೇವರಿಗೆ ಹತ್ತಿರ ಹೋದಷ್ಟು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓದಿ ಸಿಸ್ಟರ್. ಆತನು ನನಗೆ, ನರಪುತ್ರನೇ, ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತಾಡುವೆನು ಎಂದು ಹೇಳಿದೆನು. ಓದಿ. ಆತನು ಈ ಮಾತನ್ನು ಹೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿದ ಆತನ ನುಡಿಯನ್ನು ಚೆನ್ನಾಗಿ ಕೇಳಿದೆನು. ಆತನು ಸಾಕು ಸಾಕು, ಥ್ಯಾಂಕ್ ಯು. ಎಹೆಜ್ಕೇಲನ ಅನುಭವ ವ್ಯತ್ಯಾಸ ಏನೆಂಬುದಾಗಿ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ದೇವರಾತ್ಮನು ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುವಂತದ್ದು. ಆದ್ರೆ ಹೊಸ ಒಡಂಬಡಿಕೆ ಬಂದಾಗ ಪವಿತ್ರಾತ್ಮನ ಮುದ್ರೆಯನ್ನು ನಾವು ಹೊಂದುತ್ತೇವೆ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ರಕ್ಷಕನನ್ನಾಗಿ ಅಂಗೀಕರಿಸ್ತೀವೋ ಆಗ ಪವಿತ್ರಾತ್ಮನು ನಮ್ಮಲ್ಲಿ, ಆತನು ಸಂಚಕರವಾಗಿ, ಆತನು ನಮಗೆ ಆ ಪವಿತ್ರಾತ್ಮನಿಂದ ನಾವು ಮುದ್ರೆ ಹೊಂದಿದವರಾಗಿರುತ್ತೇವೆ. ಎಫೆಸ ಪತ್ರಿಕೆಯಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ನಮ್ಮ ಅಂಶವೇನೆಂಬುದಾಗಿ ಹೇಳುವಾಗ, ದೇವರಾತ್ಮನ ವಶದಲ್ಲಿ ನಾವಿರಬೇಕು. ಲೋಕ ಸಂಗತಿಗಳು, ಲೋಕದ ಮಾತುಗಳು, ಲೋಕದ ಘಟನೆಗಳು ನಮ್ಮನ್ನು ವಿಚಲಿತ ಮಾಡಬಾರದು. ನಾವು ದೇವರಾತ್ಮನ ವಶದಲ್ಲಿರುವುದಾದರೆ ದೇವರ ಒಂದು ಆಲೋಚನೆ, ದೇವರ ಚಿತ್ತವು ನಮಗೆ ಪ್ರಕಟಿಸಲ್ಪಡ್ತದೆ. ಸುತ್ತಮುತ್ತಲೇ ನಡೆಯಬಹುದು, ಏನೋ ಉಂಟು, ಆದ್ರೆ ಅವೆಲ್ಲವೂ ಗೌಣ. ಪ್ರಾಧಾನ್ಯತೆ ಏನು? ಕ್ರಿಸ್ತ ನಂಬಿಕೆಯಲ್ಲಿರುವವರಿಗೂ, ಕ್ರಿಸ್ತ ನಂಬಿಕೆಯಿಂದ ನಾವು ಭ್ರಷ್ಟರಾಗದೆ ಇರಬೇಕಾದರೆ ಕ್ರಿಸ್ತನ ಆತ್ಮನನ್ನು ಹೊಂದಿದವರಾಗಿರಬೇಕು. ಅದಕ್ಕೆ ರೋಮಾಪುರಿಗೆ ಬರೆಯುತ್ತಾ ಪೌಲನು ಹೇಳುತ್ತಾನೆ, ಯವನಾದರೂ ಕ್ರಿಸ್ತನ ಆತ್ಮನಿಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕರ್ತನಲ್ಲಿ ಪ್ರಿಯರೇ, ಯೋಹಾನನ ಆ ಪತ್ಮೋಸು ದ್ವೀಪದಲ್ಲಿ ಇದ್ದೆನು ಎಂಬುದಾಗಿ ಹೇಳಿದನು ಮತ್ತು ಮಹಾಶಬ್ದವನ್ನು ಕೇಳಿದನು ಎಂಬುದಾಗಿ ಹೇಳಿದನು. ಅದು ತುತ್ತೂರಿಯ ಶಬ್ದದಿಂದಿರುವ ಮಹಾಶಬ್ದ. ಆತನು ದೇವರಾತ್ಮ ವಶದಲ್ಲಿದ್ದನು. ಪ್ರಿಯರೇ, ನಾವು ಹೇಗಿದ್ದೇವೆ? ನಮ್ಮ ಆತ್ಮಿಕ ಅನುಭವ ದೇವರ ಸ್ವರವನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವ? ದೇವರ ವಾಕ್ಯ ನಮ್ಮ ಬಳಿ ಬರುತ್ತದೆಂಬುದಾಗಿ ಹೇಳುವಾಗ, ಏದರ್ ಬೈ ಜೂಮ್ ಆಪ್ ಅಥವಾ ಸಭೆಯಲ್ಲಿ ಅಥವಾ ಯಾರಾದರೂ ವಾಕ್ಯವನ್ನು ಹಂಚುವಾಗ, ಬೋಧಿಸುವಾಗ ಅದನ್ನು ಎದೆಗಪ್ಪಿಕೊಂಡು ತಗೋಬೇಕು. ಅದು ಎದೆಗಪ್ಪಿಕೊಂಡಿರಬೇಕು. ಎಜ್ರನಲ್ಲಿ ಗಮನಿಸಿದ್ದು ಅನ್ಯ ಅರಸನಾದ ಅರ್ಥಹಶಸ್ತನು ಅದನ್ನೇ. ಕರ್ತನಲ್ಲಿ ಪ್ರಿಯರೇ, ವಾಕ್ಯದ ಪರಿಕಲ್ಪನೆ ನಮಗೇನು? ವಾಕ್ಯವು ನಮ್ಮ ಬಳಿಗೆ ಬರುವಾಗ ನಮಗೆ ಬರುವ ವಿಧೇಯತೆ ಹೇಗೆ? ನಮಗೆ ಬರುವಂತ ಆ ಒಂದು ಭಯಭಕ್ತಿ ಹೇಗೆ? ಯೋಹಾನನ ನೋಡಿ ನಾವು ಈ ವಚನಗಳಲ್ಲಿ ತಿಳಿದುಕೊಳ್ಳುವ. ಕರ್ತನಲ್ಲಿ ಪ್ರಿಯರೇ, 4 ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸಿದ್ದೇನೆ. ಒಂದು, ದ ಪ್ರೀ ಎಮಿನೆನ್ಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಆತನ ಒಂದು ಪ್ರೀ ಎಕ್ಸಿಸ್ಟೆನ್ಸ್, ಆತನ ಒಂದು ಅಸ್ತಿತ್ವ. ಎರಡನೇದಾಗಿ, ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪ್ರಕಟಿಸಿಕೊಂಡಿರುವ ವಿಧಾನ. ಮೂರನೇದಾಗಿ, ಯೋಹಾನನು ತನ್ನನ್ನು ತಾನು ಪರಿಚಯಿಸಿಕೊಂಡಿರುವಂತ ಆ ದೀನತ್ವದ ಸ್ಥಿತಿ, ತನ್ನನ್ನು ಹೇಗೆ ದೀನ ಸ್ಥಿತಿಯಿಂದ ಆತನು ಪರಿಚಯಿಸಿಕೊಂಡನು. ಮತ್ತು ಆತ್ಮವಶದಲ್ಲಿದ್ದಾಗ ಆತನಿಗೆ ಆ ಭಾನುವಾರ ದಿನ, ವಾರದ ಮೊದಲನೇದಲ್ಲಿ ದೇವರ ಆತ್ಮನ ವಶದಲ್ಲಿದ್ದಾಗ ದೇವರ ಸ್ವರ ಬಂದದ್ದು. ಕರ್ತನಲ್ಲಿ ಪ್ರಿಯರೇ, ಈ ಸಂಗತಿಗಳನ್ನು ನಾವು ನೆನಪು ಮಾಡಿಕೊಂಡು ದೇವರನ್ನು ಮಹಿಮೆಪಡಿಸೋಣ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರು ಯೋಹಾನನ್ನು ಹಾಗೆ ನಡೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು.